ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ 2025 KCET D3 ವರ್ಷನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಅದರ ಕಂಟಿನ್ಯೂ ಪಾರ್ಟ್ ನೋಡೋಣ ಇಲ್ಲಿ. ಸೊ ಕ್ವಶನ್ ನಂಬರ್ 43, ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ dx ಡಿವೈಡ್ ಬೈ x ಪ್ಲಸ್ 1 ಇಂಟು x ಪ್ಲಸ್ 2 ಈಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇದನ್ನ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ x ಪ್ಲಸ್ 1 ಇಂಟು x ಪ್ಲಸ್ 2 ಇಂಟು dx. ಸೊ ಇದನ್ನ ಯಾವ ತರ ಬರ್ಕೋಬೋದಪ್ಪ ಅಂದ್ರೆ a ಡಿವೈಡೆಡ್ ಬೈ x ಪ್ಲಸ್ 1 ಪ್ಲಸ್ b ಡಿವೈಡೆಡ್ ಬೈ x ಪ್ಲಸ್ 2 ಅಂತ ಬರಿಬಹುದು. ಸೊ ಈಗ ಇಲ್ಲಿ LCM ತಗೊಂಡ್ರೆ ನಮಗೆ x ಪ್ಲಸ್ 1 ಇಂಟು x ಪ್ಲಸ್ 2 ಆಗುತ್ತೆ. ಸೊ ದಟ್ ಮೀನ್ಸ್ ನಾವು ವಿ ಹ್ಯಾವ್ ಟು ಮಲ್ಟಿಪ್ಲೈ a ವಿತ್ x ಪ್ಲಸ್ 2, ಹೌದಾ? ಸೊ a ಇಂಟು x ಪ್ಲಸ್ 2 ಪ್ಲಸ್ b ಇಂಟು x ಪ್ಲಸ್ 1 ಆಗುತ್ತೆ. ಸೊ b ಇಂಟು x ಪ್ಲಸ್ 1. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ ನಮಗೆ 1 ಡಿವೈಡೆಡ್ ಬೈ x ಪ್ಲಸ್ 1 ಇಂಟು x ಪ್ಲಸ್ 2 ಇಂಟು dx. ಓಕೆನಾ? ಸೊ ಈ ಇಂಟಿಗ್ರೇಷನ್ ಸಿಂಬಲ್ ಲಾಸ್ಟ್ ಕನ್ಸಿಡರ್ ಮಾಡೋಣ. ಫೈನ್. ಸೊ ಈಗ ಈ dx ಕೂಡ ತೆಗೆದುಬಿಡೋಣ ಇಲ್ಲಿ. ಓಕೆ, ಸೊ ಈಗ ಇಲ್ಲಿ x ಪ್ಲಸ್ 1 x ಪ್ಲಸ್ 2 ಇದೆ. ಸೊ ಇಲ್ಲಿ x ಪ್ಲಸ್ 1 x ಪ್ಲಸ್ 2 ಗೆಟ್ ಕ್ಯಾನ್ಸಲ್. ಸೊ ವಾಟ್ ಇಸ್ ರಿಮೈನಿಂಗ್? 1 ಈಸ್ ಈಕ್ವಲ್ ಟು ಏನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ax ಪ್ಲಸ್ 2a ಪ್ಲಸ್ b ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ bx ಪ್ಲಸ್ b ಆಗುತ್ತೆ. ಸೊ ಈಗ x ಟರ್ಮ್ಸ್ ನ ಕಾಮನ್ ತೆಗೋಣ. x ಟರ್ಮ್ಸ್ ಇರೋದು ಏನೇನಿದೆ ನೋಡಿ, ax ಇದೆ, ಇಲ್ಲಿ bx ಇದೆ. ಸೊ a ಪ್ಲಸ್ b ಉಳಿಯುತ್ತೆ ಬ್ರಾಕೆಟ್ ಅಲ್ಲಿ, x ಕಾಮನ್ ತೆಗೆದ್ರೆ ದೆನ್ ಇನ್ನೇನು ಉಳಿಯುತ್ತೆ? 2a ಪ್ಲಸ್ b ಆಗುತ್ತೆ. ಓಕೆನಾ? ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ನ ಅಬ್ಸರ್ವ್ ಮಾಡೋದಾದ್ರೆ x ಟರ್ಮ್ಸ್ ಯಾವುದು ಇಲ್ಲ. ಸೊ ಇಫ್ ಯು ಕಂಪೇರ್ ದ ಕೋಎಫಿಷಿಯಂಟ್ಸ್ ಆಫ್ x ದೆನ್ ವಿ ಕ್ಯಾನ್ ರೈಟ್ a ಪ್ಲಸ್ b ಇಸ್ ಈಕ್ವಲ್ ಟು 0 ಆಗುತ್ತೆ, ಹೌದಾ? ಸೊ ಇಲ್ಲಿ ಯಾವುದೇ x ಟರ್ಮ್ ಇಲ್ಲ. ಸೊ ಅಂಡ್ ಕಾನ್ಸ್ಟೆಂಟ್ ಟರ್ಮ್ ಕಂಪೇರ್ ಮಾಡೋದಾದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ 2a ಪ್ಲಸ್ b ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ 1 ಇದೆ. ಓಕೆ, ಸೊ ಹಂಗಂದ್ರೆ b ಏನಂತ ಬರೀಬಹುದು ನಾವು? ಮೈನಸ್ a ಅಂತ ಬರ್ಕೋಬಹುದು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2a ಮೈನಸ್ a ಇಸ್ ಈಕ್ವಲ್ ಟು 1. ಸೊ 2a ಮೈನಸ್ a ಅಂದ್ರೆ ಏನಾಯ್ತು? a ಇಸ್ ಈಕ್ವಲ್ ಟು 1 ಬಂತು. ಓಕೆನಾ? ಸೊ ಈಗ b ಅಂದ್ರೆ ಏನಿದೆ ನಮಗೆ? ಮೈನಸ್ a ಇದೆ. ಸೊ ದಟ್ ಮೀನ್ಸ್ b ಇಸ್ ಈಕ್ವಲ್ ಟು ಮೈನಸ್ a ಅಂದ್ರೆ ಏನ್ ಬಂತು? 1 ಬಂತು. a ಮತ್ತೆ b ವ್ಯಾಲ್ಯೂಸ್ ಎರಡು ಗೊತ್ತಾಯ್ತು. ಓಕೆನಾ? ಸೊ ಇದನ್ನ ಇಂಟಿಗ್ರೇಷನ್ ಅಪ್ಲೈ ಮಾಡೋಣ. ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ x ಪ್ಲಸ್ 1 ಇಂಟು x ಪ್ಲಸ್ 2 ಇಂಟು dx. ಓಕೆ, ಸೊ ಇದನ್ನೇನಂತ ಬರೀಬಹುದು? ಇಂಟಿಗ್ರೇಷನ್ a ಅಂದ್ರೆ ಏನಿದೆ? ಸೊ 1 ಇದೆ. ಸೊ 1 ಡಿವೈಡೆಡ್ ಬೈ x ಪ್ಲಸ್ 1 ಇಂಟು dx ಪ್ಲಸ್ ಇಂಟಿಗ್ರೇಷನ್ ಸಪ್ರೇಟ್ ಆಗಿ ಅಪ್ಲೈ ಮಾಡೋಣ. b ಅಂದ್ರೆ ಏನಿದೆ? ಮೈನಸ್ 1 ಡಿವೈಡೆಡ್ ಬೈ x ಪ್ಲಸ್ 1 ಇಂಟು dx. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಇದು 1 ಬೈ ಡಿವೈಡ್ ಬೈ x ಪ್ಲಸ್ 1 ಏನಾಗುತ್ತೆ ನಮಗೆ? ಲಾಗ್ ಮಾಡ್ x ಪ್ಲಸ್ 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಆಚೆ ತೆಗೆದ್ರೆ ಮೈನಸ್ 1 ಡಿವೈಡ್ ಬೈ x ಪ್ಲಸ್ 1 ಆಗ್ತೈತಿ. ಸೊ ಅದರ ಇಂಟಿಗ್ರೇಷನ್ ಬಂದ್ಬಿಟ್ಟು ಲಾಗ್ ಮಾಡ್, ಸಾರಿ ಇದು x ಪ್ಲಸ್ 2 ಹೌದಾ? ಸೊ ಏನಾಗುತ್ತೆ ನಮಗೆ? ಲಾಗ್ ಮಾಡ್ x ಪ್ಲಸ್ 2 ಪ್ಲಸ್ ಸಿ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲಾಗ್ m ಮೈನಸ್ ಲಾಗ್ n. ಸೊ ಏನಂತ ಬರೀಬಹುದು ನಾವು? ಲಾಗ್ m ಬೈ n ಅಂತ ಬರೀಬಹುದು. ಸೊ ದಟ್ ಈಸ್ m ಪ್ಲೇಸ್ ಅಲ್ಲಿ ಏನಿದೆ? x ಪ್ಲಸ್ 1 ಡಿವೈಡ್ ಬೈ n ಪ್ಲೇಸ್ ಅಲ್ಲಿ ಏನಿದೆ? x ಪ್ಲಸ್ 2. ಸೊ ಲಾಗ್ ಮಾಡ್ x ಪ್ಲಸ್ 1 ಡಿವೈಡೆಡ್ ಬೈ x ಪ್ಲಸ್ 2. ಸೊ ದಟ್ ಈಸ್ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 46 ನೋಡೋಣ. ಏನಿದೆ? ಇಂಟಿಗ್ರೇಷನ್ dx ಡಿವೈಡ್ ಬೈ x ಸ್ಕ್ವೇರ್ ಇಂಟು x ಪವರ್ 4 ಪ್ಲಸ್ 1 ಹೋಲ್ ಪವರ್ 3/4 ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ x ಸ್ಕ್ವೇರ್. ಓಕೆ, ಇಲ್ಲಿ ನೋಡಿ x ಪವರ್ 4 ಇದೆ, ಹೋಲ್ ಪವರ್ 3/4 ಇದೆ. ಈ x ಪವರ್ 4 ನ ಕಾಮನ್ ತೆಗೆದ್ರೆ ಈ 3/4 ಕೂಡ ಬರಿಬೇಕಂದ್ರೆ x ಪವರ್ 4 ಹೋಲ್ ಪವರ್ 3/4 ಆಗುತ್ತೆ. ಓಕೆ, ಇಂಟು ಸೊ ಬ್ರಾಕೆಟ್ ಒಳಗಡೆ ಏನ್ ಉಳಿಯುತ್ತೆ ಈಗ? 1 ಪ್ಲಸ್ 1 ಡಿವೈಡೆಡ್ ಬೈ x ಪವರ್ 4 ಹೋಲ್ ಪವರ್ 3/4 ಆಗುತ್ತೆ. ಓಕೆ, ಸೊ ಇಂಟು dx. ದೆನ್ ಇಲ್ಲಿ ನೋಡಿ ಇಂಟಿಗ್ರೇಷನ್, ಇಲ್ಲಿ ಪವರ್ 4 ಇಲ್ಲಿ 1/4 ಕ್ಯಾನ್ಸಲ್ ಆಯ್ತು. ಸೊ 1 ಡಿವೈಡೆಡ್ ಬೈ ಇಲ್ಲಿ ಏನು ಉಳಿತು? ಈಗ x ಪವರ್ 3 ಉಳಿತು. x ಪವರ್ 3 ಇಂಟು x ಪವರ್ 2 ಅಂದ್ರೆ ಏನಾಗುತ್ತೆ? x ಪವರ್ 5 ಆಗುತ್ತೆ. ಓಕೆ, ಸೊ ಇಂಟು 1 ಪ್ಲಸ್ 1 ಡಿವೈಡೆಡ್ ಬೈ x ಪವರ್ 4 ಹೋಲ್ ಟು ದಿ ಪವರ್ ಆಫ್ 3/4 ಇಂಟು dx ಆಗುತ್ತೆ. ಓಕೆನಾ? ಸೊ ಈಗ ಇದನ್ನ t ಅಂತ ರಿಪ್ಲೇಸ್ ಮಾಡೋಣ. ಸೊ ದಟ್ ಈಸ್ ಪುಟ್ 1 ಪ್ಲಸ್ 1 ಡಿವೈಡೆಡ್ ಬೈ x ಪವರ್ 4 ಇಸ್ ಈಕ್ವಲ್ ಟು t. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? 1 ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಯ್ತು. 1 ಡಿವೈಡ್ ಬೈ x ಪವರ್ 4 ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ? -4 divided by x power 5 into
dx by dt ಈಕ್ವಲ್ ಟು 1 ಆಗುತ್ತೆ. ಓಕೆ, ನಮ್ಗೇನು ಬೇಕು 1/x⁴ ಇಂಟು dx ಬೇಕು. ಸೊ -4 ಆ ಕಡೆ ಕಳಿಸೋಣ, dt ಆ ಕಡೆ ಕಳಿಸೋಣ. ಸೊ ಅವಾಗ ಏನಾಗುತ್ತೆ ನಮಗೆ 1/x⁴ ಇಂಟು dx ಏನಂತ ರಿಪ್ಲೇಸ್ ಮಾಡ್ಬೋದು, -1/4 ಇಂಟು dt ಅಂತ ರಿಪ್ಲೇಸ್ ಮಾಡ್ಬೋದು. ಓಕೆನಾ? ಸೊ ಅವಾಗ ನೋಡಿ ಏನು ಬರೀಬೋದು ಇದನ್ನ, ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ, ಸೊ ಈಗ ಏನಾಯ್ತಿತ್ತು t ಆಯಿತು. ಸೊ t⁴ ಆಗುತ್ತೆ. ಹೌದಾ? ಸೊ t⁴. ಸೊ ಇಲ್ಲಿ 1/x⁴ ಇಂಟು dx ಏನಂತ ಬರಿಬೋದು, ಇಂಟು -1/4 ಇಂಟು dt ಬರಿಬೋದು. ಓಕೆ, -1/4 ಅನ್ನೋದು ಕೋಎಫಿಷಿಯಂಟ್. ಸೊ ಇಂಟಿಗ್ರಲ್ ಸೈನ್ ಇಂದ ಆಚೆ ಬರೋಣ, -1/4. ಇಲ್ಲಿ ನೋಡಿ 1/t⁴ ಇದೆ. ಈ t⁴ ನ್ಯೂಮರೇಟರ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, t⁻³ ಇಂಟು dt ಆಯಿತು. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ, -1/4 ಇಂಟಿಗ್ರೇಷನ್ ಆಫ್ x⁴n ಇಂಟು dx ಫಾರ್ಮುಲಾ ಏನು, x⁴ n+1 ಡಿವೈಡೆಡ್ ಬೈ n+1 ಪ್ಲಸ್ c. ಓಕೆ, ಸೊ ಹಂಗಂದ್ರೆ t⁻³ ಇಲ್ಲಿ ನೋಡಿ t⁻³ ಇದೆ ಅಲ್ವಾ. ಸೊ 3/4 ಪ್ಲಸ್ 1 ಅಂದ್ರೆ ಏನಾಗುತ್ತೆ ನೋಡೋಣ, 3/4 ಪ್ಲಸ್ 1 ಅಂದ್ರೆ 4 1 4 4 - 3 ಅಂದ್ರೆ 1/3 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 1/3. ಸೊ ಹಂಗಂದ್ರೆ ಏನಾಯ್ತು ಈಗ t⁻1/4 1/3 ಅಲ್ಲ 1/4. ಓಕೆ, ಸೊ t⁻1/4 ಡಿವೈಡೆಡ್ ಬೈ 1/4 ಪ್ಲಸ್ c ಆಗುತ್ತೆ. ಸೊ ಇಯರ್ 4 ಗೆಟ್ ಕ್ಯಾನ್ಸಲ್. ಹಂಗಂದ್ರೆ ಏನು ಬರಿಬೋದು ಈಗ ನಾವು, -t⁻1/4 ಆಗುತ್ತೆ. ಓಕೆ, ಸೊ t ಅಂದ್ರೆ ಏನಿದೆ ನಮಗೆ 1 + 1 ಡಿವೈಡೆಡ್ ಬೈ x⁴ ಹೋಲ್ ಟು ದಿ ಪವರ್ ಆಫ್ 1/4 ಪ್ಲಸ್ c. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ, -x⁴ ಇಂಟು 1 ಅಂದ್ರೆ x⁴ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ x⁴ ಹೋಲ್ ಟು ದಿ ಪವರ್ ಆಫ್ 1/4 ಪ್ಲಸ್ c ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಸೆಕೆಂಡ್ ಆಗುತ್ತೆ. ಓಕೆನಾ? ಸೊ ಕ್ವಶನ್ ನಂಬರ್ 47 ನೋಡೋದಾದ್ರೆ, ಇಂಟಿಗ್ರೇಷನ್ 0 to 1 log of 1/x minus 1 into dx ಅಂತ ಕೇಳಿದಾನೆ ಇದ್ರ ವ್ಯಾಲ್ಯೂ. ಓಕೆನಾ? ಸೊ ಇಲ್ಲಿ ಲೆಟ್ I ಅಂತ ಕನ್ಸಿಡರ್ ಮಾಡೋಣ. I is equal to ಇಂಟಿಗ್ರೇಷನ್ 0 to 1 log of, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ, 1 x into 1 ಅಂದ್ರೆ x ಆಯಿತು. ಸೊ -x ಡಿವೈಡೆಡ್ ಬೈ x ಇಂಟು dx. ಸೊ ಲೆಟ್ ಅಸ್ ಕಾಲ್ ದಿಸ್ as equation 1. ಸೊ ನಮಗೆ ಒಂದು ಪ್ರಾಪರ್ಟಿ ಇದೆ. ಸೊ ಇಂಟಿಗ್ರೇಷನ್ ಅಲ್ಲಿ ಏನು, ಇಂಟಿಗ್ರೇಷನ್ 0 to a f of x into dx can be written as integration from 0 to a f of, now x is replaced by a minus x into dx. So this is one of the property in the integrals. Okay, now we can use this one. So ಇಲ್ಲಿ I is equal to ಏನಾಗುತ್ತೆ, ಇಂಟಿಗ್ರೇಷನ್ 0 to 1. ಸೊ a ಪ್ಲೇಸ್ ಅಲ್ಲಿ ಏನಿದೆ ನೋಡಿ, ಇಲ್ಲಿ 1 ಇದೆ. ಹೌದಾ? ಸೊ ಹಂಗಂದ್ರೆ ಏನಂತ ಬರೀಬೋದು ಈಗ ನಾನು, log of 1 minus x ಏನಂತ ಬರೀತೀನಿ, 1 minus x divided by 1 minus x into dx by using this property. Okay, then I is equal to integration 0 to 1 log of, then simplify ಮಾಡಿದ್ರೆ, so ಇಲ್ಲಿ -1 + 1 ಕ್ಯಾನ್ಸಲ್ ಆಗಿ minus into minus plus x ಉಳಿಯುತ್ತೆ. So x divided by 1 minus x into dx. So let us call this as equation number 2. Okay, so add equations 1 and 2. So equation 1 ಮತ್ತೆ equation 2 ನ ಆಡ್ ಮಾಡಿದ್ರೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಆಡ್ ಮಾಡಿದ್ರೆ i plus i ಅಂದ್ರೆ ಏನಾಗುತ್ತೆ, 2i is equal to, ರೈಟ್ ಹ್ಯಾಂಡ್ ಸೈಡ್ ಆಡ್ ಮಾಡಿದ್ರೆ ಇಂಟಿಗ್ರೇಷನ್ 0 to 1 log of 1 minus x divided by x plus log of x divided by 1 minus x whole thing into dx ಅಂತ ಬರೀಬಹುದು. ಓಕೆನಾ? ಸೊ ನಮಗೆ ಲಾಗರಿಥಮಿಕ್ ಪ್ರಾಪರ್ಟೀಸ್ ಗೊತ್ತಿರಬೇಕೇನು, log m plus log n can be written as log m into n. ಓಕೆನಾ? ಸೊ ಇದನ್ನ m ಅನ್ಕೊಳ್ಳೋಣ, ಇದನ್ನ n ಅನ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, 2i is equal to integration from 0 to 1 log of m ಅಂದ್ರೆ ಏನಿದೆ, 1 minus x by x into n ಅಂದ್ರೆ ಏನಿದೆ, x divided by 1 minus x into dx. So here x get cancelled, 1 minus x get cancelled. So what is remaining, 1 ಉಳಿಯುತ್ತೆ. ಹೌದಾ? ನಮಗೆ 2i is equal to log 1 ಉಳಿಯುತ್ತೆ. ಸೊ log 1 ಅನ್ನೋದು ಕೋಎಫಿಷಿಯಂಟ್ ಆಗುತ್ತೆ. ಸೊ log 1 ಆಚೆ ಬರೋಣ, ಇಂಟು ಇಂಟಿಗ್ರೇಷನ್ 0 to 1, ಸೊ 1 into dx. ಓಕೆ, ಸೊ ಈಗ 1 ಅನ್ನ ಇಂಟಿಗ್ರೇಷನ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ x ಏನಾಗುತ್ತೆ, x ಆಗುತ್ತೆ. ಹೌದಾ? ಸೊ ಹಂಗಂದ್ರೆ 2i is equal to log 1 into x with the limit 0 to 1. ಸೊ ಹಂಗಂದ್ರೆ 2i is equal to log 1 into, ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದ್ರೆ
1 minus 0 ಆಗುತ್ತೆ. ಸೊ 1 minus 0 ಅಂದ್ರೆ 1. ಸೊ ಲಾಗ್ 1 ವ್ಯಾಲ್ಯೂ ಆಲ್ರೆಡಿ 0 ಅಂತ ಗೊತ್ತು ನಮಗೆ. ಸೊ ಹಂಗಂದ್ರೆ ಏನಾಯ್ತು ಈಗ 2i is equal to 0 ಆಗುತ್ತೆ. ದೆನ್ i is equal to 0 ಆಗಿರುತ್ತೆ. ಓಕೆ, ಸೊ ದಟ್ ಈಸ್ ಆಪ್ಷನ್ ಡಿ is correct. ಸೊ ಕ್ವೆಶ್ಚನ್ ನಂಬರ್ 49 ನೋಡೋಣ. The area of the region bounded by the curve y is equal to x square and the line y is equal to 16 ಅಂತ ಕೇಳಿದರೆ. ಓಕೆ, ಸೊ ಇದಕ್ಕೆ ಒಂದು ಡಯಾಗ್ರಾಮ್ ಕನ್ಸಿಡರ್ ಮಾಡೋಣ. ಸೊ y is equal to x square ಅಂದ್ರೆ ನಮಗೆ ಪ್ಯಾರಾಬೋಲಾ ಬರ್ತದ. ಸೊ ದಿಸ್ ಈಸ್ y is equal to x square and y is equal to 16 ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಪ್ಯಾರಲಲ್ ಟು ದ x axis. ಓಕೆ, ಸೊ ದಿಸ್ ಈಸ್ ದ equation of y is equal to x square and this is y is equal to 16. That means we have to find out this region, area of this region. Okay, ಇಲ್ಲಿ ನೋಡಿ. ಸೊ y ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, 16 ಅಂತ ಕೊಟ್ಟಿದ್ದಾರೆ. ಸೊ ಹಂಗಂದ್ರೆ x square is equal to y. ಸೊ ದೆನ್ x is equal to ಏನಾಗುತ್ತೆ, ರೂಟ್ y ಆಗುತ್ತೆ. ಓಕೆ, ಸೊ y ವ್ಯಾಲ್ಯೂ ಏನಿದೆ, 16 ಇದೆ. ಹಂಗಂದ್ರೆ ರೂಟ್ 16. therefore the values of x are less or minus 4 ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಈಗ ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡೋಣ ಇಲ್ಲಿ. ಸೊ ಇಂಟಿಗ್ರೇಷನ್ ಇಲ್ಲಿ 0 ಇರುತ್ತೆ ಹೌದಾ. ಸೊ ದಿಸ್ ಈಸ್ 0 to 16 x into dy ಕನ್ಸಿಡರ್ ಮಾಡೋಣ. ಓಕೆ, ದಟ್ ಮೀನ್ಸ್ ಇಂಟಿಗ್ರೇಷನ್ 0 to 16. ಸೊ x ಅಂದ್ರೆ ಏನಿದೆ ನಮಗೆ, x square is equal to y ಇದೆ. ಸೊ ಹಂಗಂದ್ರೆ x ಅಂದ್ರೆ ಏನಾಗುತ್ತೆ ನಮಗೆ, ರೂಟ್ y ಆಗುತ್ತೆ ಹೌದಾ. ಸೊ ರೂಟ್ y into dy. ಸೊ ದಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ 0 to 16 ರೂಟ್ y ಏನಂತ ಬರೀಬಹುದು, y ಪವರ್ 1/2 ಇಂಟು dy ಅಂತ ಬರೀಬಹುದು. ಸಪೋಸ್ ಇಫ್ ಇಂಟಿಗ್ರೇಟ್ ದಿಸ್ ಒನ್ ವಿತ್ ರೆಸ್ಪೆಕ್ಟ್ ಟು y, ಏನಿದೆ ನಮಗೆ ಇಂಟಿಗ್ರೇಷನ್ ಆಫ್ x ಫಾರ್ಮುಲಾ, x ಪವರ್ n ಫಾರ್ಮುಲಾ ಏನಿದೆ, x ಪವರ್ n+1 ಡಿವೈಡೆಡ್ ಬೈ n+1 ಪ್ಲಸ್ c ಅಂತ ಇದೆ. ಓಕೆ, ಸೊ ಇಲ್ಲಿ y ಪವರ್ 1/2 ಇದೆ. ಸೊ y ಪವರ್ 1/2 ನ ಇಂಟಿಗ್ರೇಟ್ ಮಾಡಿದ್ರೆ y ಪವರ್ 1/2 ಪ್ಲಸ್ 1, 1/2 ಪ್ಲಸ್ 1 ಅಂದ್ರೆ 3/2 ಆಗುತ್ತೆ. ಸೊ y ಪವರ್ 3/2 ಡಿವೈಡೆಡ್ ಬೈ 3/2 ವಿತ್ ದ ಲಿಮಿಟ್ಸ್ 0 to 16. ಓಕೆನಾ, ಯಾಕಂದ್ರೆ ನೋಡಿ ಇಲ್ಲಿ ವಿ ಆರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು y. ಸೊ ಲೋಯರ್ ಲಿಮಿಟ್ 0 ಆಗುತ್ತೆ, ಅಪ್ಪರ್ ಲಿಮಿಟ್ ಏನಿದೆ 16 ಇದೆ ಹೌದಾ. ಸೊ ಇಲ್ಲಿ ನಮಗೆ ಆಮೇಲೆ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಸೊ ದಿಸ್ ಈಸ್ ಒನ್ ಪೋರ್ಷನ್ ಅಂಡ್ ದಿಸ್ ಈಸ್ ಅನದರ್ ಪೋರ್ಷನ್ ಹೌದಾ. ಸೊ ದಟ್ ಮೀನ್ಸ್ ವಿ ಹ್ಯಾವ್ ಟು ಕನ್ಸಿಡರ್ 2 times ಆಫ್ ದಿಸ್ ಒನ್. ಓಕೆ, ಸಾರಿ 2 times. ಸೊ ಹಂಗಂದ್ರೆ ಇಲ್ಲಿ 2 ಬರುತ್ತೆ. ಓಕೆ, ಸೊ ಹಂಗಂದ್ರೆ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಆಗುತ್ತೆ, ನ್ಯೂಮರೇಟರ್ ಹೋಗುತ್ತೆ. ಸೊ 2 2s 4 ಆಗುತ್ತೆ. ಸೊ 4/3 into y to the power of 3/2 with limits 0 to 16. ಓಕೆ, ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. 4/3 into ಸೊ 16 ಪವರ್ 3/2 ಮೈನಸ್ 0 ಪವರ್ 3/2. ಓಕೆ, ಸೊ ದಟ್ ಈಸ್ 4/3 into 16 ಏನಂತ ಬರೀಬಹುದು, 4 ಸ್ಕ್ವೇರ್ ಅಂತ ಬರೀಬಹುದು. 4 ಸ್ಕ್ವೇರ್ ಹೋಲ್ ಪವರ್ 3/2 ಮೈನಸ್ 0 ನೆಗ್ಲೆಕ್ಟ್ ಇಟ್. ಸೊ ಇಯರ್ 1/2 ಮತ್ತೆ ಪವರ್ 2 ಕ್ಯಾನ್ಸಲ್. ಸೊ 4 ಪವರ್ 3 ಉಳಿತು. ಸೊ 4 ಪವರ್ 3 ಅಂದ್ರೆ ಎಷ್ಟಾಗುತ್ತೆ, 4/3 into 64. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 256 ಡಿವೈಡೆಡ್ ಬೈ 3 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಓಕೆ, ದಟ್ ಇಸ್ ದ ರಿಕ್ವೈರ್ಡ್ ಏರಿಯಾ ಆಫ್ ದಿಸ್ ಒನ್. ಸೊ ದಟ್ ಈಸ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 51 ನೋಡೋಣ. ಏನಿದೆ, ಇಫ್ ಎ ಅಂಡ್ ಬಿ ಆರ್ ದ ಆರ್ಡರ್ ಅಂಡ್ ಡಿಗ್ರಿ ರೆಸ್ಪೆಕ್ಟಿವ್ಲಿ ಆಫ್ ದ ಇದೇನಾಗಬೇಕು, ಡಿಫರೆನ್ಷಿಯಲ್ ಇಕ್ವೇಶನ್ ಆಗಬೇಕು. ಓಕೆನಾ. ಸೊ ದಿಸ್ ಇಸ್ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ಇಲ್ಲಿ ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಟಿದ್ದಾರೆ. ಸೊ ಆರ್ಡರ್ ಏನಂತ ಹೇಳಿದ್ದಾರೆ, ಎ ಅಂತ ಹೇಳಿದ್ದಾರೆ, ಮತ್ತೆ ಡಿಗ್ರಿನ ಏನಂತ ಹೇಳಿದ್ದಾರೆ, ಬಿ ಅಂತ ಹೇಳಿದ್ದಾರೆ. ಓಕೆ, ಸೊ ಹೈಯೆಸ್ಟ್ ಆರ್ಡರ್ ಏನಿದೆ ಇಲ್ಲಿ 2 ಇದೆ. ಹಂಗಂದ್ರೆ ಎ ವ್ಯಾಲ್ಯೂ ಏನಾಗುತ್ತೆ, 2 ಆಗುತ್ತೆ. ನೆಕ್ಸ್ಟ್ ಅದ್ರ ಪವರ್ ಏನಿದೆ, ಅದು ಪವರ್ ಕೂಡ 2 ಇದೆ. ಸೊ ಹಂಗಂದ್ರೆ ಡಿಗ್ರಿ ಏನಾಗುತ್ತೆ, ಇಲ್ಲಿ ಡಿಗ್ರಿ ಕೂಡ ನಮಗೆ 2 ಬರುತ್ತೆ. ಓಕೆನಾ. ಸೊ ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಇಸ್ 2 ಅಂಡ್ ಆಸ್ ವೆಲ್ ಆಸ್ ಡಿಗ್ರಿ ಇಸ್ ಆಲ್ಸೋ 2. ಸೊ ನಮ್ಗೆ ಏನ್ ಕೇಳಿದ್ರೆ ದ ವ್ಯಾಲ್ಯೂ ಆಫ್ a minus b. ಸೊ a minus b ಅಂದ್ರೆ ಏನಾಗುತ್ತೆ ನಮಗೆ 2 minus 2, that is nothing but 0. ಸೊ a minus b value is 0. that is option b is correct. ಓಕೆ, ಐ ಹೋಪ್ ಈ ವಿಡಿಯೋಸ್ ಎಲ್ಲ ನಿಮಗೆ ಅರ್ಥ ಆಗ್ತಾ ಇದೆ ಹಾಗೂ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ಓಕೆ, ಥ್ಯಾಂಕ್ ಯು.